ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿರುವಂಥ ಪ್ರತಿಯೊಬ್ಬರು ಕೂಡ ನನಗೆ ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮೆಲ್ಲ ಆಶೀರ್ವಾದ ಮಾಡಲಿ. ಸಂದರ್ಭ ನಮ್ಮ ಬೆಳಗಿನ ಮೇಲೆ ಕೆತ್ತನ ವಾಕ್ಯ ನಡಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರು ನೆನಪು ಮಾಡಿರಿ. ನಂಬಿಕೆ ಕಣ್ಣುಗಳ ಅದ್ಭುತವನ್ನು ತರುತ್ತದೆ ಎನ್ನುವಂಥ ಒಂದು ಸಂದೇಶವನ್ನು ನಾವು ನೋಡಿದಂಥವರಾಗಿದ್ವಿ. ಯಾರ ಕುರಿತಾಗಿ ನಾವು ಧ್ಯಾನ ಮಾಡಿದ್ವಿ? ಹಲ್ಲೆಲೂಯಾ. ಬಾರ್ತಿಮಾಯನು ಯಾವ ರೀತಿಯಾಗಿ ತನ್ನ ಆತ್ಮಿಕ ಕುರುಡುತನವನ್ನು ತೊಲಗಿಸಿ ಶಾರೀರಿಕವಾಗಿರ್ತಕ್ಕಂಥ ಕುರುಡುತನ ಎನ್ನುವಂಥದ್ದನ್ನು ಆತನು ಅದು ತೊಲಗಿಸಲ್ಪಟ್ಟು ಸಂಪೂರ್ಣವಾಗಿ ಶಾರೀರಿಕವಾಗಿ ಕಣ್ಣುಗಳನ್ನು ಹೊಂದಿಕೊಂಡನು ಎನ್ನುವಂಥ ವಿಷಯವನ್ನು ಸಂಗತಿಯನ್ನು ನಾವು ನೋಡಿದಂಥವರಾಗಿದ್ದೇವೆ. ಆತ್ಮೀಕ ಕುರುಡುತನ ಎನ್ನುವಂಥದ್ದು ಆತನಲ್ಲಿ ಯಾವಾಗ ತೊಲಗಿಸಲ್ಪಡ್ತು? ಯೇಸು ಕ್ರಿಸ್ತನನ್ನು ಆತನು ನೋಡುವಂಥ ಸಮಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸುವಿನ ಸ್ವರವನ್ನು ಆತನು ಕೇಳುವಾಗ, ಯೇಸು ಹೋಗುತ್ತಾನೆ ಎನ್ನುವಂಥ ಶಬ್ದವನ್ನು ಆತನು ಕೇಳಿಸಿಕೊಳ್ಳುವಾಗ ಆತನು ಏನು ಮಾಡ್ತಾ ಇದ್ದಾನೆ? ಯೇಸುವಿನಲ್ಲಿಯೇ ನನಗೆ ಬಿಡುಗಡೆ ಉಂಟು, ಪರಿಹಾರ ಉಂಟು ಎಂಬುದಾಗಿ ಕೂಗಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ದೇವರು ಅದ್ಭುತವಾಗಿ ಒಂದು ಅತಿಶಯ ಕಾರ್ಯವನ್ನು ಆ ವ್ಯಕ್ತಿಯ ಜೀವಿತದಲ್ಲಿ ಜರುಗಿಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಒಂದು ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂದೇಶವನ್ನು ನಾವು ನೋಡೋಣ. ಕೀರ್ತನೆಗಳ ಪುಸ್ತಕ 32ನೇ ವಚನವನ್ನು ಓದ್ಕೊಳ್ಳೋಣ. ದೀನರು ಇದನ್ನು ನೋಡಿ ಹರ್ಷಿಸುವವರು, ದೇವ ದರ್ಶನವನ್ನು ಆಪೇಕ್ಷಿಸುವವರೇ, ನಿಮ್ಮ ಆತ್ಮವು ಉಜ್ಜೀವಿಸಲಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ನಮ್ಮ ದೇವರು ಆತನು ನಮ್ಮ ಆತ್ಮಗಳನ್ನು ಉಜ್ಜೀವಿಸ ಮಾಡುವಂಥ ದೇವರಾಗಿದ್ದಾನೆ. ಯಾವಾಗ ನಾವು ಆತನನ್ನು ನೋಡುವವರಾಗಿರ್ತೀವೋ, ಆತನಲ್ಲಿ ಸ್ಥಿರವಾಗಿ ನಿಲ್ಲುವವರಾಗಿರ್ತೀವೋ, ಆತನಲ್ಲಿ ಬೇಡುವವರಾಗಿರ್ತೀವೋ, ನಮ್ಮ ಭಕ್ತಿಯ ಜೀವಿತವನ್ನು ಆತ್ಮಾನುಸಾರವಾಗಿ ನಾವು ಕಟ್ಟಿಕೊಳ್ಳುವವರಾಗಿರ್ತೀವೋ, ಆತನನ್ನು ಬಿಡದೆ ಹಿಂಬಾಲಿಸಿ ನಡೆಯುವಂಥ ಮಕ್ಕಳು ನಾವು ಆಗಿರ್ತೀವೋ, ಆತನಲ್ಲಿ ಸ್ಥಿರವಾಗಿ ಇದ್ದು ಆತನನ್ನು ಆತುಕೊಂಡು ಹೊಂದಿಕೊಂಡು ಜೀವಿಸುವಂಥ ಮಕ್ಕಳು ನಾವು ಆಗಿರ್ತೀವೋ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ದೇವ ದರ್ಶನವನ್ನು ಆಪೇಕ್ಷಿಸುವಂಥವ್ರು ನಾವಾಗಿರ್ತೀವಿ. ದೇವರ ದರ್ಶನಕ್ಕಾಗಿ ಕಾಯುವಂಥವ್ರು ನಾವಾಗಿರ್ತೀವಿ. ಇವತ್ತಿನ ದಿವಸ ನಾವೆಲ್ಲರೂ ಈ ಸ್ಥಳದಲ್ಲಿ ಏನಾಗಿದ್ದೇವೆ? ಕೂಡಿ ಬಂದಿದ್ದೇವೆ. ಕಾರಣ ಒಂದೇ, ದೇವರು ನಮ್ಮ ಸಂಗಡ ಯಾವ ವಿಷಯವನ್ನು ಮಾತಾಡಲಿಕ್ಕಿದ್ದಾನೆ, ದೇವರು ಯಾವ ವಿಷಯಗಳನ್ನು ಸಂಗತಿಗಳನ್ನು ನಮಗೆ ತಿಳಿಸ್ಲಿಕ್ಕಿದ್ದಾನೋ, ಆತನನ್ನು ನಾವು ಮಹಿಮೆ ಪಡಿಸಬೇಕಾದ್ರೆ ಸಭೆಯಾಗಿ ನಾವು ಕೂಡಬೇಕೆನ್ನುವಂಥ ದೈವಾಜ್ಞೆಯನ್ನು ಹೊಂದಿದವರು ನಾವು ಆಗಿದ್ದೇವೆ. ಪ್ರೇಯರ್, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರ ದರ್ಶನವನ್ನು ಆಪೇಕ್ಷಿಸುವಂಥವರ ಆತ್ಮ ಏನಾಗುತ್ತಂತೆ? ಉಜ್ಜೀವಿಸಲ್ಪಡುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕೀರ್ತನೆಗಾರನಾಗಿರ್ತಕ್ಕಂಥ ದಾವೀದನು ಅನೇಕ ಸಾರಿ ಕೀರ್ತನೆಗಳನ್ನು ಬರೆಯುವಂಥ ಸಮಯದಲ್ಲಿ ಆತನು ಆತ್ಮನಲ್ಲಿ ಆನಂದ ಪಡುತ್ತಾ ಅನೇಕ ಕೀರ್ತನೆಗಳನ್ನು ರಚಿಸ್ತಾ ಇದ್ದ. ಆತ್ಮನಲ್ಲಿ ಆತನು ಏನು ಮಾಡ್ತಾ ಇದ್ದ? ಆನಂದ ಪಡ್ತಾ ಇದ್ದ. ಆತನು ತನ್ನ ಜೀವಿತದ ಅನೇಕ ಅನುಭವಗಳನ್ನು ಆತನು ಏನು ಮಾಡಿದ್ದಾನೆ? ಕೀರ್ತನೆಗಳಲ್ಲಿ ಬರೆದಿದ್ದಾನೆ. ಪ್ರಿಯರೇ, ದೇವರಲ್ಲಿ ಆನಂದ ಪಡುವಾಗ ಆತನಿಗೆ ಎದುರಾಗಿ ಬರ್ತಕ್ಕಂಥ ಸಮಸ್ಯೆಗಳು, ದೇವರ ಮೇಲೆ ಆತುಕೊಂಡು ಜೀವಿಸುವಾಗ ಆತನಿಗೆ ಎದುರಾಗಿ ಬರ್ತಕ್ಕಂಥ ಒಂದು ಸವಾಲುಗಳೆಲ್ಲವನ್ನ ಆತನು ಏನು ಮಾಡ್ತಾ ಇದ್ದ? ಈಸಿಯಾಗಿ ಸಲೀಸಾಗಿ ಏನು ಮಾಡ್ತಾ ಇದ್ದ? ಆತ ಜಯಿಸುವಂಥ ಆತ್ಮನ ಶಕ್ತಿಯನ್ನು, ಆತ್ಮನ ಬಲವನ್ನು ಹೊಂದಿಕೊಳ್ತಾ ಇದ್ದ. ಪ್ರೇರ, ಅದರ ಸಲ ಇವತ್ತಿನ ದಿವಸ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ದೇವ ದರ್ಶನವನ್ನು ಆಪೇಕ್ಷಿಸುವಂಥ ಮಗನು ನೀನಾದರೆ, ದೇವ ದರ್ಶನವನ್ನು ಬಯಸುವಂಥ ಮಗಳು ನೀನಾದರೆ, ದೇವರು ನಿನ್ನ ಆತ್ಮವನ್ನು ಏನು ಮಾಡ್ತಾನೆ? ಉಜ್ಜೀವಿಸ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ರೀತಿಯಾಗಿ ನೀರಿಗೋಸ್ಕರವಾಗಿ ಕಾಯುವಂಥ ಒಂದು ಜಿಂಕೆ ತಾನು ಬಾಯಾರಿದಂಥ ಸಮಯದಲ್ಲಿ ಆ ಒಂದು ತೊರೆಗಳು ಎಲ್ಲಿರುತ್ತೋ ಎಂಬುದಾಗಿ ಅದು ಹುಡುಕಾಡ್ತಾ ಹೋಗುತ್ತೆ. ಏನು ಮಾಡುತ್ತೆ? ಜಿಂಕೆ ಏನು ಮಾಡುತ್ತೆ? ಹುಡುಕಾಡ್ತಾ ಹೋಗುತ್ತೆ. ಯಾವಾಗ ಆ ಒಂದು ನೀರನ್ನು ಕಂಡುಕೊಂಡಾಗ ಆ ಜಿಂಕೆ ಏನು ಮಾಡುತ್ತೆ? ತನ್ನ ದಾಹವನ್ನು ತೀರಿಸಿಕೊಳ್ತೇವೆ. ಒಂದ್ಸಾರಿ ನೀವು ಕೀರ್ತನೆಗಳ ಪುಸ್ತಕದ ಕಡೆಗೆ ಬರ್ರಿ. 42ನೇ ಕೀರ್ತನೆ ಅನ್ಕೊಂತೀನಿ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು
ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಷ್ಟು ಒಂದು ಒಳ್ಳೆಯ ಕೀರ್ತನೆಯಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಕೋರಾಹನ ಮಕ್ಕಳು ಬರೆದಿರ್ತಕ್ಕಂಥ ಒಂದು ಕೀರ್ತನೆ ಅದಾಗಿದೆ ಪ್ರಿಯರೇ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಜಿಂಕೆಗೆ ನೀರಿನ ತೊರೆ ಸಿಗುತ್ತೋ ಅದೇ ರೀತಿಯಾಗಿ ದೇವರೇ ನನ್ನ ಮನ, ನನ್ನ ತನು, ನನ್ನ ದೇಹವೆಲ್ಲವೂ ಕೂಡ ಯಾರನ್ನು ಬಯಸ್ತಾ ಇದೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಯಾರನ್ನ ರೀ? ದೇವರನ್ನ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ದೇವ ದರ್ಶನವನ್ನು ಅಪೇಕ್ಷಿಸುವಂಥ ಮನಸ್ಸು ನನಗೆ ನಿನಗೆ ಬರಬೇಕಾಗಿದೆ. ದೇವರು ನಮ್ಮ ಸಂಗಡ ಮಾತಾಡುವಂಥ ದೇವರಾಗಿದ್ದಾನೆ. ಆತನ ಸನ್ನಿಧಾನದಲ್ಲಿ ನಿಲ್ಲುವಂಥ ಮಕ್ಕಳು ನಾನು ನೀನು ಆದರೆ ದೇವರು ನಮ್ಮ ಆತ್ಮವನ್ನು ಆತನ ಏನು ಮಾಡ್ತಾನೆ? ಉಜ್ಜೀವಿಸ ಮಾಡ್ತಾನೆ. ಆತ ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ? ತನ್ನ ಸಹಾಯವನ್ನು ಕೊಡುವಂಥ ದೇವರಾಗಿರ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರೇ ಕೃತಜ್ಞತೆ 30ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರೇ ನೊಂದು ಕುಗ್ಗಿದವನಾದ ನನ್ನನ್ನಾದರೂ ನಿನ್ನ ರಕ್ಷಣೆಯ ಭದ್ರ ಸ್ಥಳದಲ್ಲಿ ಇರಿಸುವುದು. ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾಸ್ತುತಿಯಿಂದ ಘನಪಡಿಸುವೆನು. ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಓರಿಗಳ ಯಜ್ಞಕ್ಕಿಂತ ಬಹು ಪ್ರಿಯವಾದದ್ದು. ದೀನರು ಇದನ್ನು ನೋಡಿ ಹರ್ಷಿಸುವರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ದರ್ಶನವನ್ನು ಅಪೇಕ್ಷಿಸುವಂಥ ಮನಸ್ಸು, ದೇವರ ದರ್ಶನವನ್ನು ಬಯಸುವಂಥ ಮನಸ್ಸು, ದೇವರಲ್ಲಿ ನಾವು ನಿಲ್ಲುವಂಥ ಒಂದು ಮನಸ್ಸು, ದೇವರ ಸನ್ನಿಧಾನದಲ್ಲಿ ಯಾವಾಗ ನಾವು ಸೇರುವೆವೋ ಎನ್ನುವಂಥ ಒಂದು ಆತುರತೆಯ ಒಂದು ಹೃದಯ ನನ್ನಲ್ಲಿ ನಿನ್ನಲ್ಲಿ ಇರಬೇಕಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಸಮಯದಲ್ಲಿ ದೇವರು ನಮ್ಮ ಕಾರ್ಯಗಳನ್ನು ಆತನ ಏನು ಮಾಡ್ತಾನೆ? ಯಶಸ್ವಿಗೊಳಿಸುವಂಥ ದೇವರಾಗಿರ್ತಾನೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ಆತ್ಮ ಏನಾಗಬೇಕು? ಉಜ್ಜೀವಿಸಲ್ಪಡಬೇಕಾದ್ರೆ ದೇವರ ದರ್ಶನವನ್ನು ನೀವೇನು ಮಾಡಬೇಕು? ಬಯಸುವವರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ಈ ಸಮಯದಲ್ಲಿ ನಾವು ನೋಡ್ತಾ ಇದ್ವಿ, ಲೋಕದ ಜಂಜಾಟದಲ್ಲಿ ಸಿಲುಕಿಕೊಂಡು ದೇವರ ದರ್ಶನವನ್ನಲ್ಲ, ಅವ್ರು ಏನು ಮಾಡ್ತಾರೆ? ಮುಂಜಾನೆ ಎದ್ದ ತಕ್ಷಣ ಮೊಬೈಲ್ ದರ್ಶನ ಮಾಡ್ತಾರೆ, ಹೌದಿಲ್ರಿ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರಿಗೆ ವಾಟ್ಸಪ್ ಆಗಿರ್ಬೋದು, ಇನ್ನೊಂದು ಯಾವುದು ಫೇಸ್ಬುಕ್ ಆಗಿರ್ಬೋದು, ಇನ್ನೊಂದು ಯಾವ ಬಂದಿದ್ದಾವಲ್ಲ ಟ್ವಿಟರ್ ಆಗಿರ್ಬೋದು, ಮತ್ತು ಲಿಂಕೆಡ್ ಇನ್ ಅಂತೇಳಿ ಇನ್ನೂ ಯಾವುದು ಬೇರೆ ಬೇರೆ ಆಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳಿದ್ದಾವೆ. ಅವುಗಳನ್ನು ನೋಡಲಾರದೇ ಇದ್ರೆ ಅವ್ರಿಗೆ ಏನಾಗಲ್ರಿ? ಸಮಯ ಹೋಗೋದಿಲ್ಲ. ಆ ಒಂದು ದರ್ಶನವನ್ನು ನೋಡ್ತಾ ಇರಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವ್ರ ಮನಸ್ಸಿಗೆ ಬಹಳವಾಗಿರ್ತಕ್ಕಂಥ ಏನಾಗುತ್ತೆ? ನೋವುಗಳಾಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಅವರ ಜೀವಿತದಲ್ಲಿ ಯಾಕಾದ್ರೂ ಇವತ್ತಿನ ದಿವಸ ಈ ಒಂದು ಸುದ್ದಿಯನ್ನು ನಾನು ಕೇಳಿದೆ ಅನ್ನುವಂಥ ಆಘಾತಕ್ಕೆ ಅವರು ಒಳಗಾಗುವಂಥ ಸ್ಥಿತಿಗೆ ಹೋಗ್ಬಿಡ್ತಾರೆ ಪ್ರಿಯರೇ. ಆದರೆ ಮುಂಜಾನೆ ಎದ್ದ ತಕ್ಷಣ ನಾವು ಏನು ಮಾಡಬೇಕು ರೀ? ನಮ್ಮ ಕಣ್ಣುಗಳು ತೆರೆಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಹಾಸಿಗೆ ಮೇಲಿರುವಾಗಲೇ ನಾವು ದೇವರ ದರ್ಶನವನ್ನು ನೋಡುವಂಥವರಾಗಬೇಕು, ದೇವರ ದರ್ಶನವನ್ನು ಬೇಡುವಂಥವರಾಗಬೇಕು, ನಾವು ಪ್ರಾರ್ಥಿಸುವಂಥ ಮಕ್ಕಳಾಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರಿಯರೇ, ದೇವರ ದರ್ಶನವನ್ನು ಅಪೇಕ್ಷಿಸುವಂಥವ್ರನ್ನ ದೇವರು ಏನು ಮಾಡ್ತಾನಂತೆ? ಅವರ ಆತ್ಮಗಳನ್ನು ಉಜ್ಜೀವಗೊಳಿಸ್ತಾನೆ ಪ್ರಿಯರೇ. ಒಂದು ಸಾರಿ ನೀವು ಯೆಹೋಷಾಫಾಟನ ಜೀವಿತದ ಕುರಿತಾಗಿ ನೋಡುವಾಗ, ಯೆಹೋಷಾಫಾಟನಿಗೆ 3 ರೀತಿಯಾಗಿರ್ತಕ್ಕಂಥ ಯುದ್ಧ ವಿರೋಧಿಗಳು, ಆತನಿಗೆ ಶತ್ರುಗಳು, ರಾಜರುಗಳು ಬಂದಂಥ ಸಮಯದಲ್ಲಿ ಯೆಹೋಷಾಫಾಟನು ನೇರವಾಗಿ ಯಾರ ದರ್ಶನವನ್ನು ಅಪೇಕ್ಷಿಸ್ತಾ ಇದ್ದಾನೆ? ದೇವರೇ, ನಾವು ಯಾರನ್ನು ನೋಡುವವರಾಗಿದ್ದೇವೆ? ನಿಮ್ಮನ್ನೇ ನೋಡುವವರಾಗಿದ್ದೇವೆ. ನಮ್ಮ ಕಣ್ಣುಗಳನ್ನು ನಿನ್ನ ಮೇಲೆ ಎತ್ತಿದ್ದೇವೆ. ದೇವಾ, ಈ ಶತ್ರು ಸೈನ್ಯ ನಮ್ಮ ಮೇಲೆ ಬರುತ್ತಿರುವಾಗ ನಿನ್ನ ಹೊರತು ನಮಗೆ ಸಹಾಯಕನು ಯಾರೂ ಇಲ್ಲ, ನಿನ್ನ ಹೊರತು ನಮಗೆ ಬಿಡುಗಡೆ ಕೊಡುವಂಥವ್ರು ಯಾರೂ ಇಲ್ಲ ಎಂಬುದಾಗಿ ದೇವ ದರ್ಶನದ ಕೆಳಗಡೆ ಬಂದಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 91ನೇ ಕೀರ್ತನೆ ಒಂದು ಸಾರಿ ನೀವು ತೆಗಿತೀರಾ? ಮೊದಲನೇ ವಚನ ಓದ್ರಿ. ಕೀರ್ತನೆಗಳ ಪುಸ್ತಕ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ. ಹಲ್ಲೆಲೂಯಾ. ಯಾರು ದೇವರ ದರ್ಶನವನ್ನು ಬಯಸುವಂಥವರಾಗಿರ್ತಾರೋ, ಯಾರು ದೇವರ ದರ್ಶನದಲ್ಲಿ ನಿಲ್ಲಬೇಕಂತೇಳಿ ಅಪೇಕ್ಷೆ ಉಳ್ಳಂಥವರಾಗಿರ್ತಾರೋ, ಅವರಿಗೆ ಬರುವಂಥ ಆ ಒಂದು ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ದೇವರು ಏನು ಮಾಡ್ತಾನಂತ? ಅವರಿಗೆ ಯಾವ ಆಶ್ರಯ ಕೊಡ್ತಾನಂತೆ? ಸುರಕ್ಷಿತವಾಗಿರ್ತಕ್ಕಂಥ ಆಶ್ರಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಯೆಹೋಷಾಫಾಟನು ಭಯಪಡಲಿಲ್ಲ, ಹೆದರಲಿಲ್ಲ. ಯೆಹೋಷಾಫಾಟನು ಏನು ಮಾಡಿದ್ನರಿ? ನನಗೆ ಸಹಾಯಕರು ಇನ್ನೊಬ್ಬ ಅರಸನಲ್ಲ, ನನಗೆ ಸಹಾಯಕನು ಮತ್ತೊಬ್ಬ ವ್ಯಕ್ತಿಯಲ್ಲ, ನನಗೆ ಸಹಾಯಕನು ನನ್ನ ಕುದುರೆಗಳ ಬಲ ಅಲ್ಲ, ನನ್ನ ತೋಳುಗಳ ಬಲ ಅಲ್ಲ, ನನ್ನ ಕೈಗಳಲ್ಲಿರ್ತಕ್ಕಂಥ ಖಡ್ಗಗಳ ಬಲ ಅಲ್ಲ, ನನ್ನ ಸಹಾಯಕನು ದೇವರು ಮಾತ್ರ ಎಂಬುದಾಗಿ ತನ್ನ ಕಣ್ಣುಗಳನ್ನು ಯಾವಾಗ ದೇವ ದರ್ಶನದ ಕಡೆಗೆ ಆತನು ಎತ್ತುತ್ತಾನೋ, ದೇವರ ಹತ್ರ ಮೊರೆ ಇಡ್ತಾನೋ, ಉಪವಾಸ ದಿನವನ್ನು ಗೊತ್ತು ಮಾಡಿ ಪ್ರಾರ್ಥನೆ ಮಾಡುವುದಕ್ಕಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ದೀನನಾಗಿ ದೇವರ
ಹತ್ರ ನಡೆದುಕೊಳ್ತಾನೋ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಬಂದಿರತಕ್ಕಂಥ ಶತ್ರುಗಳು ತಮಗೆ ತಾವೇ ಯುದ್ಧ ಮಾಡಿಕೊಂಡು ಅವರು ಸೋತು ಹೋದವರಾಗಿ ಓಡಿ ಹೋಗಿ ಏನು ಮಾಡಿದರೆ, ಅವರ ಎಲ್ಲ ಕೊಳ್ಳೆಯನ್ನು ಯಾರು ತೆಗೆದುಕೊಂಡು ಬಂದ್ರಂತೆ? ಯೆಹೋಷಾಫಾಟ ಮತ್ತು ಅವನ ಸಮೂಹ. ಪ್ರಿಯರೇ, ಕಾರಣ ಒಂದೇ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ದೇವ ದರ್ಶನವನ್ನು ಅಪೇಕ್ಷಿಸುವಂಥವರ ಹೃದಯಗಳನ್ನು ದೇವರು ಅವರ ಆತ್ಮಗಳನ್ನು ಏನು ಮಾಡ್ತಾನೆ? ಆತ ಉಜ್ಜೀವಿಸ ಮಾಡ್ತಾನೆ. ಆತನ ಅವ್ರಿಗೆ ಏನು ಮಾಡ್ತಾನೆ? ಸಹಾಯವನ್ನು ಒದಗಿಸಿ ಕೊಡ್ತಾನೆ. ಆತನು ಅವರನ್ನು ಎಂದಿಗೂ ಕೂಡ ಏನು ಮಾಡೋದಿಲ್ಲ, ಕೈ ಬಿಡೋದಿಲ್ಲ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಕಾರ್ಯಗಳನ್ನು ನೋಡುವಂಥ ಜನರು ಏನಾಗ್ತಾರೆ? ಹರ್ಷ ಹೃದಯ ಉಳ್ಳವರಾಗಿ, ಅಯ್ಯೋ ದೇವರು ಇವ್ರನ್ನ ಕೈ ಬಿಟ್ಟನು ಎಂಬುದಾಗಿ ನಾವು ನೆನೆಸಿದ್ವಿ. ಆದರೆ ಇವರು ದೇವರ ಬಳಿಗೆ ಪುನಃ ಬಂದರು, ದೇವರ ಸಮೀಪಕ್ಕೆ ಪುನಃ ಬಂದರು, ದೇವರ ಹತ್ತಿರಕ್ಕೆ ಪುನಃ ಬಂದರು. ದೇವರು ಅವ್ರನ್ನ ಏನು ಮಾಡಲಿಲ್ಲ? ಕೈ ಬಿಡಲಿಲ್ಲ. ದೇವರು ಅವ್ರನ್ನ ಏನು ಮಾಡಲಿಲ್ಲ? ಮರೆಯಲಿಲ್ಲ, ತೊರೆಯಲಿಲ್ಲ. ದೇವರು ಅವರನ್ನ ಸಂಪೂರ್ಣವಾಗಿ ಪುನಃ ಕೆಳಮಟ್ಟದ ಸ್ಥಿತಿಯಿಂದ ಮತ್ತೆ ಅವ್ರನ್ನ ಏನು ಮಾಡಿದ? ಮೇಲಕ್ಕೆ ಎತ್ತಿದ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಪಶ್ಚಾತ್ತಾಪದ ಹೃದಯ ಬಹಳ ಮುಖ್ಯ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪಶ್ಚಾತ್ತಾಪದ ಹೃದಯ ಇರಲಾರದೆ ಹೋದರೆ ನಾವು ದೇವ್ರ ಹತ್ರ ನಾವೇನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ? ಕ್ಷಮಾಪಣೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದಾರಿ ತಪ್ಪಿದಂಥ ಸ್ಥಿತಿಯಲ್ಲಿ ನಾವಿರುವಾಗ ಪುನಃ ಆ ಒಂದು ದಾರಿ ತಪ್ಪಿ ಹೋದಂಥ ದಾರಿ ಆಗಿದೆ ಎಂಬುದನ್ನು ನಾವು ತಿಳಿದುಕೊಂಡು ದೇವರ ಬಳಿಗೆ ನಾವು ಬಂದು ಆತನಲ್ಲಿ ಕ್ಷಮಾಪಣೆಯನ್ನು ಬೇಡುವಾಗ ನಾವು ಸಂಪೂರ್ಣವಾಗಿ ಮತ್ತೆ ತಪ್ಪಿದ ದಾರಿಯ ಕಡೆಗೆ ಹೋಗದೆ ಸ್ಥಿರವಾಗಿ ನಾವೇನು ಮಾಡ್ಬೇಕ್ರಿ? ದೇವರ ಮಾರ್ಗ ಏನಾಗಿದೆ ಅದರಲ್ಲೇ ನಾವು ನಡೆಯುವವರು ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಜಾನ್ ಬನಿಯನ್ ಎನ್ನುವಂಥ ಒಬ್ಬ ದೊಡ್ಡ ದೈವ ಸೇವಕರು, ಅವರು ದೇವರನ್ನು ಮುಟ್ಟಬೇಕಾದ್ರೆ, ಮೋಕ್ಷವನ್ನು ಸೇರಬೇಕಾದ್ರೆ 2 ಗ್ರಂಥಗಳನ್ನು ಅವರು ಬರೆದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾವುದ್ರಿ ಅದು? ಯಾತ್ರಿಕನ ಪ್ರಯಾಣ ಎನ್ನುವಂಥ ಪುಸ್ತಕ. ಒಬ್ಬ ಪುರುಷನು ಯಾವ ರೀತಿಯಾಗಿ ದೇವರ ಸನ್ನಿಧಾನವನ್ನು, ಒಂದು ದೇವರಿರ್ತಕ್ಕಂಥ ಮೋಕ್ಷ ಸ್ಥಳವನ್ನು ಸೇರೋದಕ್ಕೆ ಸಾಧ್ಯ ಆಗುತ್ತೆ, ಒಬ್ಬ ಸ್ತ್ರೀ ಯಾವ ರೀತಿಯಾಗಿ ದೇವರ ಸನ್ನಿಧಾನವನ್ನು ಸೇರೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ 2 ಪುಸ್ತಕಗಳು, ಯಾತ್ರಿಕನ ಪ್ರಯಾಣ ಎನ್ನುವಂಥ ಪುಸ್ತಕ, ಯಾತ್ರಿಕನು ಯಾತ್ರಿಕಳು ಎಂಬುದಾಗಿ 2 ಪುಸ್ತಕಗಳನ್ನು ಅವ್ರು ಏನು ಮಾಡಿದ್ದಾರೆ? ಬರೆದಿದ್ದಾರೆ ಪ್ರಿಯರೇ. ಯಾತ್ರಿಕನ ಪ್ರಯಾಣ ಪುಸ್ತಕ ಅದರ ಒಂದು 2ನೇ ವಾಲ್ಯೂಮನ್ನು ನಾವು ನೋಡುವಾಗ ಅದಕ್ಕೆ ಕ್ರಿಸ್ಟಿಯಾನ ಎಂಬುದಾಗಿ ಏನು ಮಾಡಿದ್ದಾರೆ? ಹೆಸರಿಟ್ಟಿದ್ದಾರೆ. ಯೂಟ್ಯೂಬಲ್ಲಿ ನೀವು ಅದರ ವಿಡಿಯೋ ಇರುತ್ತೆ, ಅದನ್ನು ನೀವು ನೋಡ್ಬೋದು. ಒಬ್ಬ ಮನುಷ್ಯ ಯಾವ ರೀತಿಯಾಗಿ ಮೋಕ್ಷ ರಾಜ್ಯಕ್ಕೆ ಹೋಗಬೇಕಾದ್ರೆ ಆತನಿಗೆ ಯಾವ ರೀತಿಯಲ್ಲಿ ಸೈತಾನನು ಸವಾಲುಗಳನ್ನು ತಂದಾಕ್ತಾನೆ, ಯಾವ್ಯಾವ ರೀತಿಯಲ್ಲಿ ಸೈತಾನನು ದೇವರ ರಾಜ್ಯಕ್ಕೆ ಮುಟ್ಟಲಾರದ ಹಾಗೆ ಅನೇಕ ವ್ಯೂಹಗಳನ್ನು, ಅನೇಕವಾಗಿರ್ತಕ್ಕಂಥ ಏನಂತ ಹೇಳ್ತೀವಿ ಬಲೆಗಳನ್ನು ಮನುಷ್ಯನಿಗೆ ಆಗ್ತಾನೆ ಎನ್ನುವಂಥ ವಿಷಯಗಳನ್ನು, ಸಂಗತಿಗಳನ್ನು ಯಥೇಚ್ಛವಾಗಿ ಏನು ಮಾಡಿದ್ದಾರೆ? ಅದರಲ್ಲಿ ಬರೆದಿದ್ದಾರೆ ಪ್ರಿಯರೇ. ಸಂದೇಹಗಳನ್ನು ಹುಟ್ಟಿಸುವಂಥದ್ದಾಗಿರುವುದು, ಪಾಪದ ಕಡೆಗೆ ಪ್ರೇರೇಪಿಸುವಂಥದ್ದಾಗಿರುವುದು, ಸುಳ್ಳುಗಳ ಕಡೆಗೆ ನಡೆಸುವಂಥದ್ದಾಗಿರುವುದು, ಈ ಲೋಕವನ್ನು ನೋಡಿಸುವಂಥದ್ದಾಗಿರ್ಬೋದು, ಶಾರೀರಿಕವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಯ ಕಡೆಗೆ ನಡೆಸುವಂಥದ್ದಾಗಿರ್ಬೋದು, ಈ ಲೋಕವೇ ಬೇಕು ಎನ್ನುವಂಥ ಸ್ಥಿತಿಯ ಕಡೆಗೆ ನಡೆಸುವಂಥದ್ದಾಗಿರ್ಬೋದು, ಪರಲೋಕದಲ್ಲಿ ನಮಗೆ ಏನು ಸಿಗಲಿಕ್ಕಿದೆ, ಇಲ್ಲಿಯೇ ನಾವು ಒಳ್ಳೆ ರೀತಿಯಲ್ಲಿ ಎಂಜಾಯ್ಮೆಂಟ್ ಮಾಡಬೇಕೆನ್ನುವಂಥ ರೀತಿಯಲ್ಲಿ ಸೈತಾನನ ಎಲ್ಲ ವ್ಯೂಹ ಬಾಣಗಳೆಲ್ಲವನ್ನು ಜಯಿಸಿ ಆ ವ್ಯಕ್ತಿ ಏನು ಮಾಡ್ತಾನೆ ರೀ? ಹೋಗ್ತಾನೆ ಪ್ರಿಯರೇ, ದೇವರ ಮೋಕ್ಷ ರಾಜ್ಯವನ್ನು ಸೇರುವಂಥ ಸ್ಥಿತಿ ಪ್ರಿಯರೇ. ಅದಕ್ಕಾಗಿ ನಮ್ಮ ಒಂದು ಬಿಬ್ಲಿಕಲ್ ಥಿಯಾಲಜಿ ಒಂದು ಸ್ಥಿತಿಯಲ್ಲಿ ನಾವು ನೋಡುವಾಗ ಬೈಬಲ್ಗಿಂತ ಹೆಚ್ಚಿನದಾಗಿ, ಬೈಬಲ್ ಫಸ್ಟ್ ಆದರೆ ಸೆಕೆಂಡಾಗಿ ಹೆಚ್ಚಿನದಾಗಿ ಓದಿಸಲ್ಪಟ್ಟಂಥ ಒಂದು ಪುಸ್ತಕ ಯಾವುದ್ರಿ? ಯಾತ್ರಿಕನ ಪ್ರಯಾಣ ಎನ್ನುವಂಥ ಪುಸ್ತಕ. ಆತ್ಮಾನುಸಾರವಾಗಿ ವ್ಯಕ್ತಿ ಯಾವ ರೀತಿಯಾಗಿ ಜೀವಿಸಬೇಕಂತೇಳಿ ಸ್ಪಷ್ಟವಾಗಿ ಜಾನ್ ಬನಿಯನ್ ಅವ್ರು ಏನು ಮಾಡಿದಾರೆ ರೀ? ಬರೆದಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ದೇವರ ದರ್ಶನವನ್ನು ನಾವು ನೋಡುವವರಾಗಬೇಕು. ದೇವರ ದರ್ಶನವನ್ನು ನೋಡುವವರೇ, ನಿಮ್ಮ ಅಪೇಕ್ಷಿಸುವವರೇ, ನಿಮ್ಮ ಆತ್ಮವು ಏನಾಗುತ್ತೆ? ಉಜ್ಜೀವಿಸಲ್ಪಡುವಂಥದ್ದು ಆಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನೋಡ್ರಿ, ಯಾರು ದೇವರ ದರ್ಶನವನ್ನು ಅಪೇಕ್ಷಿಸಲು ಬಯಸ್ತಾರೋ ಅವರಿಗೆ ದೇವರು ಏನು ಮಾಡಲ್ಲ? ಅವರ ಜೀವಿತವನ್ನು ಕೈ ಬಿಡೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯೆಹೋಷಾಫಾಟನಿಗೆ ಶತ್ರುವಿನ ಸೈನ್ಯ ಸಮೂಹ ಬಂದರೆ ಅನೇಕ ಭಕ್ತರಿಗೆ ರೋಗಗಳು ಎನ್ನುವಂಥದ್ದು ಏನು ಮಾಡುತ್ತಾರೆ? ಅವರ ಮೇಲೆ ಬರುವಾಗ ಅವರು ನೇರವಾಗಿ ದೇವರ ದರ್ಶನದ ಕಡೆಗೆ ಹೋಗ್ತಾನೆ. ಹಿಜ್ಕೀಯನ್ ಎನ್ನುವಂಥ ವ್ಯಕ್ತಿಗೆ ರೋಗದ ಆಳ್ವಿಕೆ ಆದಂಥ ಸಮಯದಲ್ಲಿ ಆತನು ದೇವರ ದರ್ಶನದ ಕಡೆಗೆ ಹೋದಂಥ ಸಮಯದಲ್ಲಿ ಆ ಹಿಜ್ಕೀಯನನ್ನು ದೇವರು ಕೈ ಬಿಡಲಿಲ್ಲ. ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ, ಗೋಡೆ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆ ಮಾಡಿದಾಗ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಹಿಜ್ಕೀಯನನ್ನು ದೇವರು ಏನು ಮಾಡಿದ್ರಿ? ಆಶೀರ್ವಾದ ಮಾಡಿದ್ರೆ. ಆತನ ಆತ್ಮಕ್ಕೆ ಪುನಃ, ಆತನ ಒಂದು ಶರೀರಕ್ಕೆ ಪುನಃ ಆತನ ಏನು ಮಾಡಿದ? ದೇವರು 15 ವರ್ಷಗಳ ಆಯುಸ್ಸನ್ನು ಒದಗಿಸಿಕೊಟ್ರು ಪ್ರಿಯರೇ. ಇವತ್ತಿನ ದಿವಸ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ದೇವರ ದರ್ಶನವನ್ನು ಅಪೇಕ್ಷಿಸುವ ಹಾಗೆ ನಮ್ಮ ಮನಸ್ಸು ಸ್ಥಿರವಾಗಿ
ಇರಬೇಕು. ದೇವರ ದರ್ಶನವನ್ನು ಅಪೇಕ್ಷಿಸಲಾರದೆ ಹೋದರೆ, ದೇವರ ದರ್ಶನವನ್ನು ಬಯಸಲಾರದೆ ಹೋದರೆ, ಅಯ್ಯೋ ದೇವರೇ, ನಾನು ಈ ಲೋಕದಲ್ಲಿ ಇರುವಂಥದ್ದು ವ್ಯರ್ಥ ಎನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇದೆ ಪ್ರೇರೆ. ಕೀರ್ತನೆಗಳಲ್ಲಿ ಅನೇಕವಾಗಿರ್ತಕ್ಕಂಥ ವಚನಗಳು ನಮಗೆ ಕಾಣ ಸಿಗ್ತಾ ಇದೆ ಪ್ರೇರೆ. ಈ ಲೋಕದಲ್ಲಿ ನಾವು ದೇವರನ್ನು ಮೆಚ್ಚಿಸುವಂಥ ಮಕ್ಕಳಾಗಿ ಜೀವಿಸಬೇಕು ಹೊರತಾಗಿ ಈ ಲೋಕವನ್ನಲ್ಲ. ಈ ಲೋಕದಲ್ಲಿ ನಾವು ಇದ್ದಾಗಲೂ ಕೂಡ ಈ ಲೋಕದವರಾಗಿ ನಾವು ಇಲ್ಲ, ನಾವು ಏನಾಗಿದ್ದೇವೆ ರೀ, ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಅದರ ಸಲುವಾಗಿ ಪತ್ರಿಕೆಗಳಲ್ಲಿ ಅನೇಕ ಸಾರಿ ಪೌಲನು ಹೇಳ್ತಾನೆ, ನೀವು ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೀವು ಪರಲೋಕ ಭಾವದವರು ಆಗಿ ಉಳ್ಳವರಾಗಿ ಜೀವಿಸ್ರಿ ಎಂಬುದಾಗಿ. ಈ ಲೋಕದ ನಡವಳಿಕೆಗಳು ನಮ್ಮನ್ನು ದೇವರಿಂದ ಅಗಲಿಸುವಂಥವುಗಳಾಗಿದ್ದೇವೆ. ದೇವರ ಕೊಡುವಂಥ ಒಂದು ನೀತಿಗೆ ನಾವು ಮಾಡುವಂಥ ಕೆಲವು ಕಾರ್ಯಗಳು ಏನಾಗಿದ್ದಾವೆ, ವಿರುದ್ಧವಾಗಿದೆ. ಅದಕ್ಕಾಗಿ ನೀವು ನೀತಿಗನುಸಾರವಾಗಿ ಪರಲೋಕದ ಮಕ್ಕಳಾಗಿ ನೀವು ಜೀವಿಸಬೇಕಾದರೆ ಆತ್ಮನಲ್ಲಿ ನೀವು ಜೀವಿಸುವಂಥ ಮಕ್ಕಳಾಗಬೇಕು. ನಿಮ್ಮ ಆತ್ಮ ಉಜ್ಜೀವಿಸಲ್ಪಡಬೇಕಾದ್ರೆ ನೀವು ದೇವರ ದರ್ಶನವನ್ನು ಅಪೇಕ್ಷಿಸುವವರು ಆಗಬೇಕು ಪ್ರಿಯರೇ. ದೇವರ ದರ್ಶನವನ್ನು ಬಯಸುವಂಥವರ ಹೃದಯಗಳು ಏನಾಗ್ತವಂತರೇ, ಆನಂದಗೊಳ್ಳುತ್ತವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಅದೇ ಒಂದು 70ನೇ ಕೀರ್ತನೆ 4ನೇ ವಚನ. ನಿನ್ನ ದರ್ಶನವನ್ನು ಕೋರುವರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ. ಓಕೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ನಾವು ಕೀರ್ತನೆಗಳ 69ನೇ ಕೀರ್ತನೆ 32ನೇ ವಚನ. ಹಲ್ಲೆಲೂಯಾ. ನಿನ್ನ ದರ್ಶನವನ್ನು ಕೋರುವವರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ದರ್ಶನವನ್ನು ಕೋರುವಂಥವರ ಜೀವಿತ ಹೆಂಗಿರುತ್ತೆ, ಅವ್ರದ್ದು ಆನಂದಕರವಾದಂಥ ಜೀವಿತವಾಗಿರುತ್ತೆ. ಹಲ್ಲೆಲೂಯಾ. ದೇವರ ದರ್ಶನವನ್ನು ಕೋರುವಂಥವರ ಜೀವಿತ, ಅವರ ಜೀವಿತ ಹೆಂಗಿರುತ್ತೆ, ಉಲ್ಲಾಸದಿಂದ ಸಂತೋಷಿಸುವಂಥ ಜೀವಿತವಾಗಿರುತ್ತೆ. ಅವರ ಆತ್ಮನಲ್ಲಿ ಸಂತೋಷಿಸುವವರಾಗಿರ್ತಾರೆ. ಅದರ ಸಲ ಕೆಲವರದ್ದು ನಾವು ಮುಖ ಎನ್ನುವಂಥದ್ದು ಏನಂತ ಹೇಳ್ತೀವಿ, ನಾವು ಕನ್ನಡಿ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಫೇಸ್ ಈಸ್ ಅ ಇಂಡೆಕ್ಸ್ ಆಫ್ ಮೈಂಡ್ ಅಂತೀವಿ ನಾವು. ಮುಖ ಎನ್ನುವಂಥದ್ದು ಮನಸ್ಸಿನ ಕನ್ನಡಿ ಅಂತೇಳಿ. ನಾವು ನಮ್ಮ ಮುಖ ನೋಡಿದ್ರೆ ಒಳಗಡೆ ಸಂತೋಷ ಇದ್ದರೆ ಹೊರಗಡೆ ಸಂತೋಷ ಕಾಣಸಿಗುತ್ತೆ. ಆದರೆ ಸುಮ್ಮನೆ ಹೊರಗಡೆ ನಟನೆಗೋಸ್ಕರವಾಗಿ ನಾವು ನಗುವಂಥವರಾದರೆ, ನಟನೆಗೋಸ್ಕರವಾಗಿ ನಾವು ಕೆಲವೊಂದು ಸ್ಥಿತಿಗತಿಗಳನ್ನು ಮಾಡುವಂಥವರಾದರೆ ನಾವು ಈಸಿಯಾಗಿ ಏನಾಗ್ತೀವಿ, ಸಿಕ್ಕಿಬೀಳ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೌದಿಲ್ಲ ರೀ ಐರೋಜರೇ, ಏನಾಗ್ತೀವಿ, ಈಸಿಯಾಗಿ ಸಿಕ್ಕಿಬೀಳ್ತೀವಿ. ಯಾಕೆ ಹೇಳ್ರಿ, ಫೇಸ್ ಈಸ್ ಎ ಇಂಡೆಕ್ಸ್ ಆಫ್ ಮೈಂಡ್. ನಮ್ಮ ಒಳಗಡೆ ಏನಿರುತ್ತೋ ಆ ಭಾವವೇ ನಮ್ಮ ಹೊರಗಡೆ ಕಾಣ ಸಿಗುವಂಥದ್ದು. ನಮ್ಮ ಒಳಗಡೆ ಭಾಳ ಸಂತೋಷ ಇದ್ದರೆ ನಮ್ಮ ನಗು ಎನ್ನುವಂಥದ್ದು ಹೆಂಗಿರುತ್ತೆ, ರಿಯಲಿಸ್ಟಿಕ್ ಆಗಿರುತ್ತೆ. ಅಂದರೆ ನೈಜವಾಗಿ ಏನಂದ್ರೆ ಹರ್ಷಾನಂದ ಎನ್ನುವಂಥದ್ದು ಒಳಗಡೆಯಿಂದ ಬರುವಂಥದ್ದಾಗಿರುತ್ತೆ ಅದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದನ್ನು ನಾವು ಎಲ್ಲ ಅವ್ರು ನಗ್ತಾರಂತೇಳಿ ನಾವು ನಗೋದ್ರಿಂದ ಆ ಒಂದು ಸಂತೋಷವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ದರ್ಶನವನ್ನು ಕೋರುವವರೆಲ್ಲರೂ ಕೂಡ ಉಲ್ಲಾಸದಿಂದ ಅವ್ರು ಏನು ಮಾಡ್ತಾರಂತೆ, ಆನಂದಿಸುವವರಾಗಿರ್ತಾರೆ. ಯಾಕಂದರೆ ಅವರ ಆತ್ಮ ಒಳಗಡೆ ಆನಂದ ಪಡುತ್ತೆ. ಆ ಆತ್ಮದ ಆನಂದ ಅವರು ಹೊರಗಡೆ ಶಾರೀರಿಕವಾಗಿ ಏನು ಮಾಡ್ತಾ ಇರ್ತಾರೆ, ತೋರಿಸಿಕೊಳ್ಳುವವರಾಗಿರ್ತಾರೆ ಪ್ರೇರ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಒಂದೇ ಅಂಶ, ದೇವ ದರ್ಶನವನ್ನು ನಾವೇನು ಮಾಡೋಣ, ಅಪೇಕ್ಷಿಸುವಂಥವರಾಗೋಣ. ದೇವರಲ್ಲಿ ಸ್ಥಿರವಾಗಿ ನಿಲ್ಲುವಂಥವರಾಗೋಣ. ದೇವರ ದರ್ಶನವನ್ನು ಬಯಸಿದಂಥ ದಾವೀದನಾಗಿರ್ಬೋದು, ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋರಾಗಿರ್ಬೋದು, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನಾಗಿರ್ಬೋದು, ಅನೇಕ ಭಕ್ತರ ನಂಬಿಕೆ ವೀರರೆಲ್ಲರೂ ಕೂಡ ಅವರು ದೇವರ ದರ್ಶನವನ್ನು ಬಯಸಿದ ಕಾರಣಕ್ಕಾಗಿ ಅವರು ಪ್ರತಿಯೊಂದು ವಿಷಯದಲ್ಲಿ ಏನು ಮಾಡಿದ್ರಿ, ಸಹಾಯವನ್ನು ದೇವರಿಂದ ಹೊಂದಿಕೊಂಡ್ರು. ಅವರ ಆತ್ಮನಲ್ಲಿ ಉಜ್ಜೀವನವನ್ನು ಕಂಡ್ರು, ಆತ್ಮನಲ್ಲಿ ಸಂತೋಷಗೊಂಡ್ರು, ಉಲ್ಲಾಸಗೊಂಡ್ರು. ಎಲ್ಲ ವಿಷಯದಲ್ಲಿ ಕೂಡ ಅವರು ಏನು ಮಾಡಿದ್ರು, ಆಶ್ಚರ್ಯಕರವಾದಂಥ ಸಹಾಯವನ್ನು ದೇವರಿಂದ ಅವರು ಪಡೆದುಕೊಂಡ್ರು. ಇವತ್ತು ನಾನು ನೀನು ಕೂಡ ದೇವರ ದರ್ಶನವನ್ನು ಅಪೇಕ್ಷಿಸುವಂಥ ಮಗನು ಮಗಳು ಆಗಬೇಕು. ದೇವರ ದರ್ಶನವನ್ನು ಅಪೇಕ್ಷಿಸುವ ಮಗನು ಮಗಳು ನಾನು ನೀನಾದರೆ ಖಂಡಿತವಾಗಿ ಕೂಡ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸ್ಪಷ್ಟವಾಗಿ ಏನು ಮಾಡ್ತೀವಂತೆ, ನಾವು ಏನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಂತೆ, ಆತ್ಮನಲ್ಲಿ ಆನಂದವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಸಲುವಾಗಿ ಆತ್ಮನು ಕೊಡುವಂಥ ಫಲಗಳು 9 ಫಲಗಳಲ್ಲಿ ಸಂತೋಷ ಎನ್ನುವಂಥ ಫಲ ಕೂಡ ಇದೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ಶಮೆದಮೆ, ಇವೆಲ್ಲ ಒಂದು ಆತ್ಮನ 9 ಫಲಗಳು ಯಾವ್ಯಾವಿದಾವು ಅವೆಲ್ಲವುಗಳು ನಮ್ಮಲ್ಲಿ ಏನಾಗ್ತವ್ರಿ, ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದೇವರ ದರ್ಶನವನ್ನು ನಾವು ಬಯಸುವಂಥವ್ರಾಗೋಣ, ಲೋಕ ದರ್ಶನವನ್ನು ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ಮೊಣಕಾಲೂರು ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, 69ನೇ ಕೀರ್ತನೆಯಲ್ಲಿ ತಿಳಿಸಲ್ಪಟ್ಟ ಹಾಗೆ ದೇವರ ದರ್ಶನವನ್ನು ಬಯಸುವವರೆಲ್ಲರ ಆತ್ಮಗಳು ಉಜ್ಜೀವಿಸಲ್ಪಡುವೆ ಎಂಬುದಾಗಿ. ಇವತ್ತು ದೇವರ ವಾಕ್ಯ ಎನ್ನುವಂಥ ನೀರಿನ ಬಳಿಗೆ ಜಿಂಕೆಯೋಪಾದಿಯಲ್ಲಿ ಬಂದಿರತಕ್ಕಂಥ ನಿನ್ನ ದಾಹವನ್ನು ದೇವರು ತೀರಿಸುವಂಥ ಆತನಾಗಿದ್ದಾನೆ. ಸಹೋದರ ಸಹೋದರಿಯೇ, ಈ ಲೋಕದ ಅನೇಕ ದರ್ಶನಗಳ ಕುರಿತಾಗಿ ನೀನು ಕೇಳಿಸಿಕೊಂಡವನಾಗಿರ್ತೀಯ.
ಆದರೆ ಇವತ್ತಿನ ದಿವಸ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ, ನನ್ನ ದರ್ಶನವನ್ನು ನೀವು ಬಯಸುವವರಾಗ್ರಿ. ಯಾಕೆ ಆದಾಮ ಅವ್ವಳು ದೇವರು ಬರುವಾಗ ಅವರು ಅಡಗಿಕೊಂಡ್ರು, ಯಾಕೆ ಬಚ್ಚಿಟ್ಟುಕೊಂಡ್ರು, ಯಾಕೆ ದೇವರ ದರ್ಶನವನ್ನು ಅವರು ತಿರಸ್ಕಾರ ಮಾಡಿದರು? ಕಾರಣ ಒಂದೇ, ಅವರು ದೈವಾಜ್ಞೆಗೆ, ದೇವರು ಹೇಳಿದಂಥ ಮಾತಿಗೆ ತಪ್ಪಿ ನಡೆದಂಥವರಾದರು. ಯಾಕೆ ಇವತ್ತಿನ ದಿವಸ ಅನೇಕರು ದೇವರ ದರ್ಶನವನ್ನು ಬಯಸಲಾರದೆ ಲೋಕವೇ ಬೇಕು ಎಂಬುದಾಗಿ ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿ ಜೀವಿಸುವಂಥವರಾಗಿದ್ದಾರೆ? ಕಾರಣ ಒಂದೇ ಸಹೋದರ ಸಹೋದರಿಯೇ, ಅವರಿಗೆ ತಾವು ಮಾಡಿದಂಥ ತಪ್ಪುಗಳು, ಪಾಪಗಳು. ಯಾಕೆ ಬಿಡಪ್ಪ, ನಾವು ದೇವರ ಹತ್ರ ಯಾಕೆ ಹೋಗೋಣ, ನಾವು ನಮ್ಮ ಪೂರ್ತಿಗೆ ನಾವು ಚೆನ್ನಾಗಿದ್ಬಿಟ್ರೆ ಆಯಿತು, ಈ ಲೋಕವೇ ನಮಗೆ ಬೇಕು, ಈ ಲೋಕದಲ್ಲಿರ್ತಕ್ಕಂಥ ಎಲ್ಲವುಗಳನ್ನು ಕೂಡ ನಾವು ಅನುಭವಿಸಬೇಕೆಂಬುದಾಗಿ ಈ ಲೋಕದ ಆನಂದದಲ್ಲಿ ತೃಪ್ತಿ ಪಡುವಂಥ ಅವರು ದೇವರಿಂದ ಅಡಗಿಕೊಂಡವರಾಗಿ, ಬಚ್ಚಿಟ್ಟುಕೊಂಡವರಾಗಿ, ದೇವರ ದರ್ಶನವನ್ನು ಬಯಸಲಾರದೆ, ದೇವರ ಸಮೀಪಕ್ಕೆ ಬರಲಾರದೆ, ಆತ್ಮನಲ್ಲಿ ಉಜ್ಜೀವನವನ್ನು ಕಾಣಲಾರದೆ ಜೀವಿಸ್ತಾ ಇದ್ದಾರೆ. ಸಹೋದರ ಸಹೋದರಿ, ಇವತ್ತಿನ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯ ಇದೆ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರ ದರ್ಶನ ಬಯಸುವವರೆಲ್ಲರ ಹೃದಯಗಳು ಉಲ್ಲಾಸದಿಂದ ಸಂತೋಷಿಸ್ತವೆ ಎಂಬುದಾಗಿ. ಆತ್ಮನಲ್ಲಿ ಆನಂದ ಪಡುವ ವ್ಯಕ್ತಿ ನೀನಾದರೆ ನೀನು ಶಾರೀರಿಕವಾಗಿ ಕೂಡ ಆ ಒಂದು ಆನಂದವನ್ನು ನೀನು ವ್ಯಕ್ತಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಆತ್ಮ ಬಹಳ ಮುಖ್ಯ. ಶರೀರ ಸ್ವಲ್ಪ ದಿವಸಗಳ ಕಾಲ ಇರುವಂಥದ್ದು, ಆತ್ಮವಾದರೂ ಸದಾ ಕಾಲ ಜೀವಿಸುವಂಥದ್ದು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಿನ್ನನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದಂಥ ದೇವರ ಬಳಿಗೆ ಬರುವಂಥ ಮನಸ್ಸು ನಿನ್ನದಾಗಬೇಕೆ ಹೊರತಾಗಿ ಆತನಿಂದ ದೂರ ಹೋಗುವಂಥ ಮನಸ್ಸು ನಿನ್ನದಾಗಬಾರ್ದು. ದೇವರಲ್ಲಿ ಸ್ಥಿರವಾಗಿ ಆತನನ್ನು ಕಾಯುವಂಥ, ಆತನನ್ನು ಕಾಣುವಂಥ, ಆತನಲ್ಲಿ ನೆಲೆಗೊಳ್ಳುವಂಥ, ಆತನಲ್ಲಿಯೇ ಸ್ಥಿರವಾಗಿ ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವಂಥ ಒಂದು ಪರಲೋಕದ ಮಗನು ಮಗಳು ನೀನಾಗಿ ಜೀವಿಸಬೇಕು ಎಂಬುದಾಗಿ ಸತ್ಯವೇದ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಮಾತಾಡ್ತಾ ಇದೆ. ದೇವರ ದರ್ಶನವನ್ನು ಅಪೇಕ್ಷಿಸುವವರೇ ಎಂಬುದಾಗಿ, ನಿಮ್ಮ ಆತ್ಮ ಉಜ್ಜೀವಿಸಲ್ಪಡ್ತವೆ ಎಂಬುದಾಗಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ, ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಹೋದರ ಏರೇಜ್ ಅವರು ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರಗಳಪ್ಪ, ಮಹಾಪರಿಷದನೆ ಸ್ವರ್ಗದಲ್ಲಿ ಸಜ್ಜನಂತ ಮಹಾದೇವರಾಗಿರುವ ಸಹೋದರ ಸ್ವಾಮಿ ಅಪ್ಪ, ಅದ್ಭುತವಾಗಿ ಪುನರುತ್ಥಾನ ದಿನದಲ್ಲಿ ಮುಂಜಾನೆ ವೇಳೆಯಲ್ಲಿ ಅಪ್ಪ ನಿನ್ನ ಪಾದಪೀಠಕ್ಕೆ ಬರತಕ್ಕಂಥ ಆಲಯದಂಗಳಲ್ಲಿ ಕೂಡಿ ಬರತಕ್ಕಂಥ ಸ್ವಾಮಿ ಅಪ್ಪ, ನೀನು ನಮ್ಮನ್ನು ಆರಿಸಿಕೊಳ್ಳದೆ ಹೋಗಿದ್ರೆ ಸ್ವಾಮಿ, ಮರಣದ ಕೈಯಲ್ಲಿ ಅಪ್ಪ, ರೋಗದ ಕೈಯಲ್ಲಿ ನರಳುವಾಗಿ ಸಾಯಬೇಕಾದಂತ ನಮ್ಮನ್ನ ಸ್ವಾಮಿ ನಿನ್ನ ಆಲಯದ ಅಂಗಳದಲ್ಲಿ ಸ್ವಾಮಿ ಅರಸರನ್ನ, ಯಾಜಕರನ್ನಾಗಿ, ಪ್ರಜೆಗಳನ್ನಾಗಿ ಆರಿಸಿಕೊಂಡು ನಿನ್ನ ಕೃಪೆಗಾಗಿ ದೇವರ ಸ್ತೋತ್ರ ಮಾಡ್ತಾರೆ. ನಾವೇನಲ್ಲ ಸ್ವಾಮಿ, ಎಲ್ಲವೂ ನಿನ್ನ ಕೃಪೆ ಕರ್ತನೆ. ಅದ್ಭುತವಾಗಿ ನಿನ್ನ ದಾಸರ ಮುಖಾಂತರ ಆತ್ಮ ಪ್ರಕಟ ಮಾಡಿದ್ದಕ್ಕಾಗಿ ಸ್ತೋತ್ರ, ವಾಕ್ಯ ದೇಶದಿಂದ ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದು ಸ್ವಾಮಿ, ಹೌದು ಕರ್ತನೆ, ದೇವ ನಿನ್ನ ದರ್ಶನವನ್ನು ಬಯಸುವಂತವ್ರ ಕಣ್ಣುಗಳು ದೇವರೇ, ಹೌದು ಸ್ವಾಮಿ ಅಪ್ಪ, ಆತ್ಮಿಕ ಕಣ್ಣುಗಳು ತೆರೆಯುವಂತೆ ಅದ್ಭುತವಾಗಿ ದೇವರೇ, ನಮ್ಮ ಲೌಕಿಕ ಕಣ್ಣುಗಳು ಮುಚ್ಚಿ ಆತ್ಮಿಕ ಕಣ್ಣುಗಳು ತೆರಲಿಕ್ಕೆ ಆಗುವಂತೆ ಸಹಾಯ ಒದಗಿಸಪ್ಪ. ಅದ್ಭುತದ ಆಶೆ ಉಂಟು ಮಾಡಿ ಕರ್ತನೆ, ವಿಶೇಷವಾಗಪ್ಪ. ಹೌದು ಸ್ವಾಮಿ, ಅನೇಕ ಸ್ವಾಮಿ ಹಬ್ಬ ಹುಟ್ಟು ಕುರುಡರು, ಅನೇಕ ಸ್ವಾಮಿ, ಅನೇಕ ರೋಗಗ್ರಸ್ತಗಳು ಸ್ವಾಮಿ ನಿನ್ನ ನೋಡಿದಾಗ ಅನೇಕ ಅದ್ಭುತಗಳನ್ನು ಅಂದುಕೊಂಡು ಕುರುಡರು ಕಣ್ಣುಗಳು ಕಾಣುವ ಉಪಾದಿಯಲ್ಲಿ ನಿನ್ನ ದರ್ಶನವನ್ನು ಕಂಡಾಗ ದೇವರು ಕಣ್ಣುಗಳು ಬಂದು ದೇವರು, ಅದೇ ರೀತಿ ಸ್ವಾಮಿ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಸ್ವಾಮಿ, ಆಶೆ ಉಂಟು ಮಾಡಪ್ಪ. ಅದ್ಭುತವಾಗಿ ಕರ್ತನೆ, ಬಾಯಾರಿದ ಜಿಂಕೆ ನೀರಿನ ತೊರೆಗಳು ಕೊಂಡು ಹುಡಿಕೊಂಡು ಉಪಾದಿಯಲ್ಲಿ ನಿನ್ನ ಆಲಯದಲ್ಲಿ ಕೂಡಿ ಬಂದಾಗ ದೇವರೇ ಅಪ್ಪ, ನೀನು ನಿನ್ನ ಸಮ್ಮುಖದಲ್ಲಿ ಜೀವ ಮಾರ್ಗವನ್ನು ತಿಳಿಪಡಿಸಿ ನಿನ್ನಲ್ಲಿ ಪರಿಪೂರ್ಣವಾದ ಸಂತೋಷ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದಂತಹ ಭಾಗ್ಯವನ್ನು ನೀಡಿದ್ದು ಕರ್ತನೆ. ಹೌದಪ್ಪ, ನಾವು ನಿನ್ನೇ ನಂಬಿದ್ದೇವೆ ಸ್ವಾಮಿ, ನೀನಲ್ಲದ ನಮಗಾರಲ್ಲ ಕರ್ತನೆ, ಎಲ್ಲವನ್ನ ನಮಗೆ ಒದಗಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಪರಲೋಕದ ಮನೆಯಾಗಿರ್ತಕ್ಕಂಥ ಸ್ವಾಮಿ, ನಾವು ನಿನ್ನಲ್ಲಿ ಬರೋಣವಾಗ, ನಿನ್ನಲ್ಲಿ ದೃಷ್ಟಿಟ್ಟಾಗ, ನಿನ್ನ ದೇವ ದರ್ಶನದ ಗುಡಾರವನ್ನು ನಾವು ಬರ್ಲಿಕ್ಕಿರುವಾಗ ಸೈತಾನ ಅನೇಕ ರೀತಿಯಿಂದ ಶೋಧನೆಗಳನ್ನ, ವ್ಯೂಹಗಳನ್ನ, ಬಲೆಗಳನ್ನ ಹಾಕುವಂತ ಸ್ಥಿತಿಯಲ್ಲಿ ಇದ್ದಾಗ ದೇವರು ಅವೆಲ್ಲವನ್ನ ನೀಗಿಸಿ ನಿನ್ನ ಮಾರ್ಗವನ್ನ ತೆರೆ ಮಾಡಪ್ಪ. ಸಂಪೂರ್ಣವಾಗಿ ನಿನ್ನಲ್ಲೇ ನೆಲೆಗೊಳ್ಳತಕ್ಕಂಥ ನಿನ್ನ ಪರಲೋಕ ರಾಜ್ಯವನ್ನು ನಾವು ಸೇರತಕ್ಕಂಥ ಸ್ವಾಮಿ ನೀತನ ಆಶುಂಟು ಮಾಡು ಕರ್ತನೆ. ನಿನ್ನ ನೋಡಿರುವಂತ ಕಣ್ಣುಗಳು ಪುನಃ ಲೌಕಿಕ ಕಣ್ಣುಗಳ ಉಪಾದಿಯಲ್ಲಿ ಸ್ವಾಮಿ ಲೋಕವನ್ನು ನೋಡಿರುವಂತದ್ದು ಸ್ವಾಮಿ, ಆ ಕಣ್ಣುಗಳು ಮುಚ್ಚಿ ದೇವರೇ ನಿನ್ನ ಆತ್ಮಿಕ ಕಣ್ಣುಗಳು ತೆರಲಿಕ್ಕೆ ಆಗುತ್ತೆ. ಪುನಃ ನಿನ್ನ ಸಭೆಗೆ ಬರತಕ್ಕಂಥ, ನಿನ್ನ ಪಾದಪೀಠಕ್ಕೆ ಬರತಕ್ಕಂಥ ಅನೇಕ ಕಣ್ಣುಗಳನ್ನು ನಿನ್ನ ಕಡೆ ದೃಷ್ಟಿ ಇಡ್ಲಿಕ್ಕೆ ಆಗುವಂತೆ ಸಹ ನದಿಗೆ ಸ್ವಲ್ಪ ಅದ್ಭುತವಾದ ಕಾರ್ಯನುಂಟು ಮಾಡು, ಕೃಪೆ ಕೊಡು, ಬಲ ಕೊಡು ಸ್ವಾಮಿ. ಬಿತ್ತಿದ ಬೀಜದ ಉಪಾದಿಯಲ್ಲಿ 30%, 60%, 100% ಫಲ ಕೊಡ್ಲಿಕ್ಕೆ ಆಗುವಂತೆ ಸಹ ನದಿಗೆ ಸ್ವಲ್ಪ ಅದ್ಭುತವಾದ ಆಶುಂಟು ಮಾಡು ಕರ್ತನೆ. ಅಪ್ಪ, ಕೂಡಿ ಬಂದಿರುವಂತ ಎಲ್ಲ ದೈವ ಜನರನ್ನು ಆಶುಂಟು ಮಾಡು, ಅವ್ರ ಕಣ್ಣೀರು ದುಃಖ ದುಮ್ಮಾನಗಳಿಂದ ಬಿಡುಗಡೆ ಮಾಡಪ್ಪ. ಸಂಪೂರ್ಣವಾದ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿಯನ್ನು ಅನುಗ್ರಹ ಮಾಡು. ಎಲ್ಲ ರೀತಿ ದೇವರ ಆಶುಂಟು ಮಾಡಪ್ಪ, ಅದ್ಭುತವಾದ ಕಾರ್ಯನುಂಟು ಮಾಡಿ. ಇಲ್ಲಿವರೆಗೆ ಸ್ವಾಮಿ ನಿನ್ನ ಆತ್ಮನ ಮುಖಾಂತರ ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ, ಕುಮಾರನ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನ್ನಂತೆ ನಡೆಸಿ, ಅಲಂಕರಿಸಿ, ಬಲಪಡಿಸಿ, ಕೂಡಿ ಬಂದರೆ ಇವರ ಸಂಘಗಳಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್.